ಇತ್ತೀಚೆಗಂತೂ ಹೆಚ್ಚಾಗಿ ಹೊಡಿ ಬಡಿ ಕಡಿ ಸಿನಿಮಾಗಳೇ ಹೆಚ್ಚಾಗ್ತಾ ಇದೆ. ಅಂಥದ್ರಲ್ಲಿ ಇವುಗಳ ಮಧ್ಯೆ ಒಂದು ಮುದ್ದಾದ ಪ್ರೇಮ ಕತೆ. ಸಿನಿಮಾದಲ್ಲಿ ವಿಷುವಲ್ಸ್ ನೋಡ್ತಾ ಇದ್ರೆ ಕಣ್ಣಿಗೆ ತಂಪಾಗತ್ತೆ, ಹಾಡುಗಳನ್ನ BGM ನ ಕೇಳ್ತಾ ಇದ್ರೆ ಕಿವಿಗೆ ತಂಪಾಗತ್ತೆ. ಅಷ್ಟು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಪ್ರೇಮದ ಊರಲ್ಲಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿನಿಮಾ ತಂಡದವರು. ಸಿನಿಮಾದ ಹೀರೋ, ಕ್ಯೂಟೆಸ್ಟ್ ಹೀರೋ ಅಂತ ಹೇಳ್ಬೋದು, ಶ್ರೀರಾಮ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಧನಶ್ರೀ ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಥ್ಯಾಂಕ್ ಯು. ಅಂಡ್ ಸಿನಿಮಾದ ಹೀರೋಯಿನ್ ಒಬ್ರು ಹೀರೋಯಿನ್ ಇಲ್ಲ, ಇಬ್ರು ಹೀರೋಯಿನ್ ಇದ್ದಾರೆ. ಒಂಥರ ಡಬಲ್ ಧಮಾಕ ಅಂತ ಹೇಳ್ಬೋದು. ಇಬ್ರು ಕೂಡ ಗ್ಲಾಮರ್ ಡಾಲ್ಸ್ ತರ ಇದ್ದಾರೆ. ಇಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ತಪಸ್ವಿನಿ ಪುಣಚ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು, ನಿಮಗೂ ಕೂಡ. ಅಂಡ್ ರಮಿಕಾ ಶಿವ್ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಎಸ್, ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ. ಎಸ್, ಹಾಗೆ ಬೇವು ಬೆಲ್ಲ, ಯುಗಾದಿ ಅಂದ್ಮೇಲೆ ಬೇವು ಬೆಲ್ಲ ಇರ್ಬೇಕಲ್ಲ, ಬೇವು ಬೆಲ್ಲ ತಿಂದು ಕಾರ್ಯಕ್ರಮ ಶುರು ಮಾಡೋಣ. ಎಸ್, ಹಬ್ಬದ ದಿನ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಮೊದಲನೇದಾಗಿ ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡೋಣ. ಯುಗಾದಿ ಹಬ್ಬ, ವರ್ಷದ ಮೊದಲನೇ ಹಬ್ಬ, ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳ್ಬೋದಾ? ಒಬ್ಬೊಬ್ರು ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಊರ್ ಕಡೆ ಲೈಕ್ ಕೂರ್ಗಲ್ಲಿ ಯೂಶಲಿ ಮಾಡಲ್ಲ ಹಬ್ಬ. ಬಟ್ ನಾವು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಅಂತೆಲ್ಲ ನೇಬರ್ಸ್ ಇರ್ತಾರಲ್ವಾ. ಸೊ ಬ್ಯಾಂಗ್ಳೂರ್ಗೆ ಬಂದ್ಮೇಲೆ ನನಗೆ ಈ ಹಬ್ಬ ಗೊತ್ತಾಗಿರೋದು. ಓಕೆ, ನಿಮ್ಮ ಮನೇಲಿ ಶ್ರೀರಾಮ್ ಸರ್? ನಮ್ಮನೇಲಿ ಕಾಯ್ತಿರ್ತೀವಿ ಹಬ್ಬಕ್ಕೋಸ್ಕರ. ಹಬ್ಬ ತುಂಬ ಜೋರಾಗಿ ಮಾಡ್ತೀವಿ. ಆ್ಯಂಡ್ ನಾನು ಮನೇಲಿ ಅದೇ ಮಾಮೂಲಿ ತಿಂಡಿ ತಿನಿಸು ಪದಾರ್ಥಗಳು ಇವೆಲ್ಲ ಪ್ರಿಪ್ರೇಷನ್ಸ್ ನಡೀತಿರುತ್ತೆ ಮನೇಲಿ. ಸೊ ಅಮ್ಮ ಮಾಡೋ ಅಂಥ ಪ್ರತಿಯೊಂದು ಊಟವು ಚೆನ್ನಾಗಿರುತ್ತೆ, ಕಾಯ್ತಿರ್ತೀವಿ. ಆ್ಯಂಡ್ ಇನ್ನೊಂದು ನನಗೆ ಪರ್ಸನಲಿ ಹಬ್ಬ ಅಂತ ಬಂದಾಗ TV ಹಾಕ್ತೀನಿ. ಇವೆಲ್ಲ ಮಾಮೂಲಿ ಎಣ್ಣೆ ಸ್ನಾನ ಅವೆಲ್ಲ ಅದೆಲ್ಲ ಆದಮೇಲೆ TV ಹಾಕ್ಬಿಡ್ಬೇಕು. ಬಿಕಾಸ್ TVಲಿ ಈಗ ನಮ್ಮಂಗೆ ಸಾಕಷ್ಟು ಕಲಾವಿದರು, ಹೀರೋಯಿನ್ಸ್ ಮಾತಾಡ್ತಿರ್ತಿರಲ್ಲ, ಯಾವ ಸಿನಿಮಾದವರು ಬಂದಿದ್ದಾರೆ, ಯಾವ ಚಾನಲಲ್ಲಿ, ಯಾವ ನ್ಯೂಸ್ ಚಾನಲಲ್ಲಿ ಯಾರು ಏನು ಮಾತಾಡ್ತಿದ್ದಾರೆ, ಯಾವ ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಿದೆ, ಈ ಅಪ್ಡೇಟ್ ತೊಗೊಳೋಕ್ಕೆ ನಾನು ಯೂಶಲಿ ಹಬ್ಬದ ಟೈಮಲ್ಲಿ ನಮ್ಮ ಫೇವ್ರೆಟ್ ಹೀರೋಯಿನ್ಸ್ ಎಲ್ಲ ಹೇಗೆ ರೆಡಿಯಾಗಿ ಬಂದಿರ್ತಾರೆ ಅದನ್ನು ನಾನು ನೋಡ್ತಿದ್ದೆ ತುಂಬ ಮುಂಚೆ. ಓಕೆ, ಪ್ರೆಸೆಂಟ್ ಹಬ್ಬ ಈ ರೀತಿ. ಎಸ್, ರಮಿಕಾ ಅವ್ರ ಮನೇಲಿ ಹೇಗೆ ಮಾಡ್ತಾರೆ ಹಬ್ಬ? ಸೊ ನಮ್ಮ ಮನೇಲಿ ಅದೇ, ನಾವು ಅಕ್ಕ ತಂಗಿರೋ ಫುಲ್ ನೀಟಾಗಿ ರೆಡಿಯಾಗಿ ಎಲ್ಲ. ಸೊ ಹಬ್ಬ ಅಂದಾಗ ಅದೊಂದು ಸಂಭ್ರಮ ಸಡಗರ ಎಲ್ಲ ಇರುತ್ತಲ್ಲ. ಸೊ ಮತ್ತು ಆಬ್ವಿಯಸ್ಲಿ ಒಳ್ಳೆ ಊಟ, ಅಮ್ಮ ಒಳ್ಳೊಳ್ಳೆ ಊಟ ಮಾಡಿ ಬಡಿಸ್ತಾರೆ. ಸೊ ಚೆನ್ನಾಗಿದೆ. ಹಾಗಿದ್ರೆ ಅಡುಗೆ ಎಲ್ಲ ಮಾಡ್ತೀರಾ? ಅಡುಗೆ ರಂಗೋಲಿ ಹಾಕೋದೆಲ್ಲ ನೀವು ಎಲ್ಲ ಮಾಡ್ತೀರಾ? ಓಕೆ, ಸೊ ರಂಗೋಲಿ ಹಾಕ್ತೀನಿ, ಬಟ್ ಅಡುಗೆ ಇಲ್ಲ. ಅಮ್ಮ ಮಾಡ್ತಾರೆ, ನಾನು ಸರಿ ತಿಂತೀನಿ. ನಿಮ್ಮ ಮನೇಲಿ ನೀವು? ಲೈಕ್ ನನಗೆ ಕುಕ್ ಮಾಡಕ್ಕೆ ಬರುತ್ತೆ, ಅಮ್ಮ ಮಾಡ್ತಾರೆ. ಬಟ್ ಐ ನೋ ಟು ಕುಕ್, ಚೆನ್ನಾಗಿ ಕುಕ್ ಮಾಡ್ತೀನಿ. ರಂಗೋಲಿ ಬರಲ್ಲ. ಓಕೆ, ಇವಾಗ ಹಬ್ಬ ನಾವು ಇವಾಗ ಹೇಗ್ ಮಾಡ್ತೀವಿ ಅಂತ ಮಾತಾಡಿದ್ವಿ. ಆಕ್ಚುಲಿ ನನಗೆ ಅನ್ಸೋ ಪ್ರಕಾರ ಈ ನಾವು ಚೈಲ್ಡ್ಹುಡ್ ಅಲ್ಲಿ ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚಿಕ್ಕ ವಯಸ್ಸಲ್ಲಿ ಯುಗಾದಿ ಅಂತ ನೆನಪು ಮಾಡ್ಕೊಂಡ್ರೆ ಯಾವ ರೀತಿ ಮಾಡ್ಬೋದು? ಎಕ್ಸಾಂಪಲ್ ಹೇಗೆ ಅಂದ್ರೆ, ಚಂದ್ರ ಕಾಣಿಸಿದ ತಕ್ಷಣ ಹೋಗಿ ಎಲ್ರ ಮನೆಗೂ ಬೇವು ಬೆಲ್ಲ ಹಂಚ್ಬಾರದು, ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ಫುಲ್ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಬಿಸಿಲಿಗೆ ಕಾಯಿಸಿ ಫೋಟೋ ಪೋಸ್ ಕೊಟ್ಟು ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಈ ರೀತಿ ಮೆಮೊರೀಸ್ ಏನಾದ್ರು ಇದೆಯಾ? ಅದೇ ನಾನು ಕೇಳೋದಾದ್ರೆ, ನಾನು ತುಂಬ ನಾನ್ ವೆಜ್ ಪ್ರಿಯ. ನಾನು ನೆಕ್ಸ್ಟ್ ಡೇ ವೆಯ್ಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಡೇ ಹೊಸದಕ್ಕೂ ಇರುತ್ತಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿರ್ತೀನಿ. ಅಫ್ಕೋರ್ಸ್ ಹಬ್ಬದ ದಿನ ಎಲ್ಲರೂ ಸೇರೋ ಒಂದು ದಿನ ಅದು. ಪ್ರತಿಯೊಂದು ವರ್ಷನೂ ಒಂದೊಬ್ರೊಬ್ರು ಮನೇಲಿ ಎಲ್ಲರೂ ಸೇರ್ತೀವಿ. ಸೊ ಈ ವರ್ಷ ಯಾರ ಮನೇಲಿ ಸೇರೋದು, ಮುಂದಿನ ವರ್ಷ ಯಾರ ಮನೇಲಿ ಸೇರೋದು, ಸೇರಿದಾಗ ಎಲ್ಲರೂ ಒಂದು ಡ್ರೆಸ್ ಕೋಡ್ ಥರ ಮಾತಾಡ್ಕೊಂಡಿರ್ತೀವಿ. ವೈಟ್ ಆ್ಯಂಡ್ ವೈಟ್, ಎಲ್ಲೋ ಅಂದರೆ ಮರೂನೋ ಗ್ರೀನೋ ಏನು ಬಟ್ಟೆ ಹಾಕೋಬೇಕು ಮಾತಾಡ್ಕೊಂಡಿರ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಸೇರಿ ಆ ವರ್ಷದಲ್ಲಿ ರಜಾ ಇರುತ್ತಲ್ಲ, ಸೊ ಅವ್ರವ್ರ ಸ್ಕೂಲ್ ಡೇಸ್ ಬಗ್ಗೆನೋ ಅಥವಾ ಅವ್ರ ಕ್ಲಾಸ್ಮೇಟ್ಸ್ ಬಗ್ಗೆನೋ ಅದ್ರ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಒಳ್ಳೊಳ್ಳೆ ಮೂವೀಸ್ ಆಗ್ತಿರೋ ನಾನು TV ಬಗ್ಗೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಅಂದರೆ ಹಬ್ಬದ ದಿನ ಹೊಸ ಮೂವಿ ಆಗ್ತಿದ್ರಲ್ಲ, ನಾವೆಲ್ಲ ಥಿಯೇಟ್ರಲ್ಲಿ ಎಲ್ಲ ಸಿನಿಮಾ ನೋಡೋಕೆ ಆಗ್ತಿರ್ಲಿಲ್ಲ. ಸೊ ಹಬ್ಬದ ಟೈಮಲ್ಲಿ ಸ್ವಲ್ಪ ಹೊಸ ಸಿನಿಮಾ ಬರೋದು ಟಿವಿಲಿ, ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಬೇರೆ ದಿನ ನೋಡ್ಬೋದು, ಬರ್ತಿರುತ್ತೆ.
ಹೊಸ ಸಿನಿಮಾ ಯಾವುದೋ ಒಂದು ಹಾಕಿರೋರು ಅದನ್ನ ನೋಡೋಕೆ ಪ್ಲಾನ್ ಮಾಡ್ತಿದ್ವಿ. ಯಾವ ಟೈಮಲ್ಲಿ ಆಮೇಲೆ ಪೇಪರಲ್ಲಿ ಅದು ಟೈಮಿಂಗ್ಸ್ ಎಲ್ಲ ಬರೋದು ಓಕೆ. ನೋಡಿ ಯಾವ ಟೈಮಲ್ಲಿ ಯಾವ ಸಿನಿಮಾ ಬರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ನೋಡೋದು.